ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ಇರುವಂತ ಗುರುದೇವ ಆಂಗ್ಲ ಮಾಧ್ಯಮ ಶಾಲೆಯ ರಸ್ತೆ ಕೆಸರುಗದ್ದಿಯಂತಾಗಿದೆ. ಮಕ್ಕಳು ಓಡಾಡೋದಕ್ಕೆ ಪರದಾಡುವಂತ ಸ್ಥಿತಿ ಎದುರಾಗಿದೆ. ದಿನನಿತ್ಯ ನೂರಾರು ಮಕ್ಕಳು ಈ ರಸ್ತೆಯ ಮೂಲಕ ಶಾಲೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಮಳೆ ಬಂದು ರಸ್ತೆ ಸಂಪೂರ್ಣ ಹಾಳಾಗಿದ್ದು ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ. ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕು ಅಂತ ಹೇಳಿ ಶಾಲಾ ಮಕ್ಕಳ ಪೋಷಕರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಸಂಸ್ಥೆಯು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿರುವಂತಹ ಗುರುದೇವ ಆಂಗ್ಲ ಮಾಧ್ಯಮ ಶಾಲೆಯ ರಸ್ತೆ ಕೆಸರುಗದ್ದೆಯಂತಾಗಿದೆ. ಏನು ಅಲ್ಲಿಗೆ ದಿನನಿತ್ಯ ನೂರಾರು ಮಕ್ಕಳು ಈ ರಸ್ತೆಯ ಮೂಲಕವೇ ಶಾಲೆಗೆ ಹೋಗ್ತಾ ಇದ್ದಾರೆ. ವಾತಾವರಣ ನೋಡ್ತಾ ಇದ್ರೆ ನಿಜಕ್ಕೂ ಏನಾದ್ರು ತೊಂದರೆ ಆಗುವಂತ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತಹ ರವಿ ಕೊಟ್ಟೂರು ಅವರು ದೂರವಾಣಿ ಸಂಪರ್ಕದ ಮೂಲಕ ತಿಳಿಸ್ಕೊಡ್ತಾರೆ. ರವಿ ಕೊಟ್ಟೂರು ಅವರೇ, ಏನು ಇದೀಗ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿರುವಂತ ಗುರುದೇವ ಆಂಗ್ಲ ಮಾಧ್ಯಮ ಶಾಲೆಯ ರಸ್ತೆ ಕೆಸರುಗದ್ದಿಯಂತಾಗಿದೆ. ನೋಡ್ತಾ ಇದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಓಡಾಡೋ ಮಕ್ಕಳಿಗೆ ಯಾವ ಜವಾಬ್ದಾರಿ? ಹೇಗಿದೆ ಇಲ್ಲಿನ ಅಪ್ಡೇಟ್ಸ್ ಏನಿದೆ? ಇಲ್ಲಿ ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಗುರುದೇವ ಶಾಲೆ ಮಾಧ್ಯಮ ಶಾಲೆಯಲ್ಲಿ ಮುಂದೆ ಹೋಗುವ ದಾರಿಯಲ್ಲಿ ಕೆಸರುಗದ್ದೆ ಅಂತ ಆಗಿದೆ. ಇಲ್ಲಿ ಪೋಷಕರು ಹೋಗುವುದು ಹಾಗೂ ಬರುವುದು ಬಹಳ ತೊಂದರೆ ಆಗುತ್ತಿದೆ. ರಾಧಿಕಾ, ಈಗ ತುಂಬಾ ಮಳೆ ಕೂಡ ಆಗಿರುವಂತದ್ದು. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರ ಗತಿ? ಇದಕ್ಕೆ ಯಾಕೆ ಅಲ್ಲಿನ ಅಧಿಕಾರಿಗಳು ರಸ್ತೆನ ನಿರ್ಮಾಣ ಮಾಡಿಲ್ಲ? ಇಲ್ಲ ರಾಧಿಕಾ, ಅಧಿಕಾರಿ ಗಮನಕ್ಕೆ ತಂದ್ರು ಅಧಿಕಾರಿ ಬೇಜವಾಬ್ದಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಧಿಕಾ ಅವರೇ, ಅದೇ ಹೇಗೆ ಅಂದ್ರೆ ತಹಸೀಲ್ದಾರ್ ಕೇಳಿದ್ರೆ ಚೀಫ್ ಆಫೀಸರ್ಗೆ ಹೇಳ್ತಾರೆ, ಚೀಫ್ ಆಫೀಸರ್ ಕೇಳಿದ್ರೆ ತಹಸೀಲ್ದಾರ್ಗೆ ಹೇಳ್ತಾರೆ. ರಾಧಿಕಾ ಅದನ್ನ ಪೋಷಕರು ಏನ್ ಹೇಳ್ತಾರೆ ರವಿ ಇದ್ರ ಬಗ್ಗೆ? ಪೋಷಕರು ಬಹಳ ತೊಂದರೆ ಇದೆ. ಇಲ್ಲಿ ಏನೋ ಅನಾಹುತ, ದೊಡ್ಡ ಅನಾಹುತ ಆಗೋ ಮುಂಚಿತವಾಗಿ ಏನೋ ಒಂದು ಸರಿಪಡಿಸ್ಕೊಡ್ಬೇಕು ಅಂತ ಅಧಿಕಾರಿಗಳಿಗೆ ಹೇಳ್ತಾರೆ. ರಾಧಿಕಾ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ರಾಧಿಕಾ ಇಲ್ಲ, ಇಲ್ಲಿನ ಶಿಕ್ಷಣ ಸಂಸ್ಥೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ಶಾಲೆಗೆ ಬರುವಂತ ಮಕ್ಕಳಿಗೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅವರೇ ತಲೆ ಕೆಡಿಸ್ಕೊಳ್ತಾ ಇಲ್ವಲ್ಲ, ಯಾಕೆ? ಶಿಕ್ಷಣ ಸಂಸ್ಥೆ ಹೆಂಗಾಗಿದೆ ಅಂದ್ರೆ ಇಲ್ಲೆಲ್ಲ ಫೀಸು ಒಬ್ಬರಿಂದ ಒಂದು 15-30 ಸಾವಿರ ಇಸ್ಕೊಂತಾರೆ ಸರ್. ರಾಧಿಕಾ ಅವ್ರಿಗೂ ರೆಸ್ಪಾನ್ಸ್ ಏನು ಮಾಡ್ತಾ ಇಲ್ಲ ಶಿಕ್ಷಣ ಸಂಸ್ಥೆ. ಅವ್ರು ತಾಲೂಕು ಆಫೀಸ್ ಬರುತ್ತೆ, ಅವರೇ ರೆಸ್ಪಾನ್ಸ್ ಅವರೇ ಮಾಡಿಸ್ಬೇಕು ಅಂತ ಅವ್ರು ಹೇಳ್ತಾರೆ ಸರ್. ರಾಧಿಕಾ ಯಾರು? ಇವರು ಆಂಗ್ಲ ಮಾಧ್ಯಮ ಶಾಲೆ ಶಿಕ್ಷಕರು, ಮುಖ್ಯ ಶಿಕ್ಷಕರು ಹೇಳ್ತಾರೆ. ರಾಧಿಕಾ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ವಂತ ಅವ್ರಿಗೆ? ಅದೇ ಹೇಳಿದ್ರು, ಹೆಚ್ಚು ಕಡಿಮೆ ಆದ್ರೆ ಹೆಂಗೆ ಹುಡುಗರಿಗೆ ಅಂತ ಹೇಳ್ತೀವಿ. ಅದಕ್ಕೆ ಅವರು ಇಲ್ಲ, ಅದು ತಹಸೀಲ್ದಾರ್ ಮಾಡಿಸ್ಬೇಕು, ಅವ್ರ ಕಡೆಯಿಂದ ಮಾಡಿಸ್ಬೇಕು, ನಮ್ಮ ಕಡೆಯಿಂದ ಏನೂ ಇಲ್ಲ, ಅವರೇ ಮಾಡಿಸ್ಬೇಕು ಅಂತ ಅವ್ರು ಹೇಳ್ತಾರೆ ಸರ್. ಅದಕ್ಕೆ ಅದೇ ಅವ್ರು ಮಾಡಿಸ್ಲಿ, ತಹಸೀಲ್ದಾರ್ ಕಡೆನೆ ಮಾಡಿಸ್ಲಿ. ಇವ್ರು ಮನವಿ ಮಾಡ್ಬೇಕಲ್ವಾ, ನಮ್ ಶಾಲೆ ಮುಂದೆ ಈ ತರ ದುರಸ್ತಿ ಇದೆ, ಸರಿ ಮಾಡ್ಕೊಡಿ ಅಂತ ಇವ್ರು ಹೇಳ್ಬೇಕಲ್ವಾ ಒಂದ್ ಮಾತು? ಇಲ್ಲ ಅದಕ್ಕೆ ಇವರು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಅದು ಅವ್ರು ಹೆಂಗಂದ್ರು 1 ವರ್ಷ ಆಯ್ತು ಅದು ಕೊಟ್ಟು, ಇಲ್ಲಿವರೆಗೂ ಅವ್ರು ತಹಸೀಲ್ದಾರ್ ಏನೋ ರೆಸ್ಪಾನ್ಸ್ ಮಾಡಿಲ್ಲ. ಅದೇ ಅದ್ರ ಬಗ್ಗೆ ಇವರು ಪ್ರಶ್ನೆ ಮಾಡ್ಬೇಕಲ್ವಾ ಸರ್? ಈ ತರ ನಾವು ಕೊಟ್ಟು 1 ವರ್ಷ ಆಗಿದೆ, ದುರಸ್ತಿ ಮಾಡ್ಕೊಡಿ ಅಂತ ಕೇಳ್ಬೇಕಲ್ವಾ ಇವ್ರು? ಇಲ್ಲ, ಮಾಡಿದಾರಂತಾರೆ ಅವರು. ನಾವು ಕೊಟ್ಟು 1-2-3 ಸರಿ ಇದು ಮಾಡಿದ್ದೀವಿ, ಇಲ್ಲಿವರೆಗೂ ತಹಸೀಲ್ದಾರ್ ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ನಾವು ಬೇಕಾದ್ರೆ ಒಂದು ಅರ್ಧ ಮಾಡ್ತೀವಿ, ಅವ್ರೊಂದು ಅರ್ಧ ಮಾಡ್ಕೊಡ್ಲಿ ರೋಡು
ರಸ್ತೆ ಮಾಡ್ಕೊಡ್ಲಿ ಅಂತ ಕೇಳ್ತಾ ಇದಾರೆ. ಅದಕ್ಕೆ ತಹಸೀಲ್ದಾರ್ ಚೀಫ್ ಆಫೀಸರ್ ಮೇಲೆ ಹೇಳ್ತಾರೆ, ಪಟ್ಟಣ ಪಂಚಾಯತಿಗೆ ಹೇಳ್ತಾರ, ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೆ. ಒಟ್ಟಾರೆ ಇಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಪಡಿಸುವಂತ ಕೆಲಸ ಮಾತ್ರ ಆಗ್ತಿಲ್ಲ. ಹೌದು, ಅದಕ್ಕೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ತಾ ಇದಾರೆ. ಮಧ್ಯಕ್ಕೆ ಹುಡುಗರಿಗೆ ಏನು ತೊಂದರೆ ಆಗಬಾರ್ದು ಅಂತ ಪೋಷಕರು ಒತ್ತಾಯ ಮಾಡ್ತಿದ್ದಾರೆ. ದಿನನಿತ್ಯದಲ್ಲಿ ನೂರಾರು ಮಕ್ಕಳು ಓಡಾಡ್ತಾರೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ರವಿ ಅವರ? ಇದ್ರ ಬಗ್ಗೆ ಯಾಕೆ ತಹಸೀಲ್ದಾರ್ ಗಮನ ಹರಿಸ್ತಾ ಇಲ್ವಲ್ಲ? ಅಲ್ಲಿ ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ದಾವೆ. ಅದಕ್ಕೆ ಗಾಡಿ ಮೇಲೆ ಬಿದ್ದಿರೋದು, ಸಣ್ಣ ಪುಟ್ಟ ಘಟನೆ ನಡೆದು ಗಮನಕ್ಕೆ ಬಂದ್ರು ಕೂಡ ಅಧಿಕಾರಿಗಳು ಬೇಜವಾಬ್ದಾರಾಗಿ ನಡ್ಕೊಂತಿದ್ದಾರೆ. ಅದಕ್ಕೆ ಧನ್ಯವಾದಗಳು ರವಿ ಕೊಟ್ಟೂರ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿರುವಂತ ಗುರುದೇವ ಆಂಗ್ಲ ಮಾಧ್ಯಮ ಶಾಲೆಯ ರಸ್ತೆ ಸಂಪೂರ್ಣವಾಗಿ ಕೆಸರುಗತಿ ಅಂತ ಆಗಿರುವಂತದ್ದು. ಮಕ್ಕಳು ಓಡಾಡೋದಕ್ಕೆ ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ನೀವು ನೋಡ್ತಿದ್ರೆ ದೃಶ್ಯಾವಳಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಮಳೆ ಆಗಿರುವಂತ ಕಾರಣ ರಸ್ತೆ ಮಣ್ಣು ರಸ್ತೆ ಸಂಪೂರ್ಣವಾಗಿ ಕೆಸರುಗದ್ದೆ ಅಂತ ಆಗಿರುವಂತದ್ದು. ಇಲ್ಲಿ ದಿನನಿತ್ಯ ನೂರಾರು ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆದ್ರೆ ಇದೇ ಒಂದು ರಸ್ತೆ ಈ ತರ ಸಂಪೂರ್ಣ ಹಾಳಾಗಿರೋದಕ್ಕೆ ಏನು ಶಾಲೆ ಮಕ್ಕಳು ಓಡಾಡ್ತಾರೆ, ಇಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಒಂದಷ್ಟು ಅನಾಹುತ ಆಗುತ್ತೆ ಅಂತ ಅಧಿಕಾರಿಗಳು ಸಹ ಯಾವುದೇ ರೀತಿಯಾದಂತ ಕ್ರಮ ಕೈಗೊಳ್ತಾ ಇಲ್ಲ. ಕೂಡಲೇ ರಸ್ತೆನ ದುರಸ್ತಿ ಮಾಡ್ಬೇಕು ಅಂತ ಹೇಳಿ ಶಾಲಾ ಮಕ್ಕಳ ಪೋಷಕರು ಇದೀಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಶಿಕ್ಷಣ ಸಂಸ್ಥೆಯು ಕೂಡ ಒಂದಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರು ಕೊಟ್ಟಿದ್ದಾರೆ, 2-3 ಬಾರಿ ಮನವಿ ಕೊಟ್ಟಿದ್ದಾರೆ. ಆದ್ರೆ ಅದು ಬರೀ ಮನವಿ ಕೊಟ್ಟಿದ್ದಾರೆ ಅಷ್ಟೇನೆ, ಅದ್ರ ಬಗ್ಗೆ ತೀವ್ರವಾಗಿ ಕ್ರಮ ಕೈಗೊಳ್ಬೇಕು ಅನ್ನೋ ಒಂದು ಹೋರಾಟವನ್ನ ಇವರು ಸಹ ಮಾಡ್ಬೇಕು. ನಮ್ಮ ಶಾಲೆಯ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಮುಂದೊಂದು ದಿನ ನಮ್ಮ ಶಾಲೆಯ ಒಂದಷ್ಟು ಹೆಸರು ಹಾಳಾಗುತ್ತೆ. ಇದಕ್ಕೆ ನೀವೇ ಏನಾದ್ರೂ ಒಂದಷ್ಟು ಕ್ರಮ ಕೈಗೊಳ್ಳಿ, ರೋಡ್ ನ ಸರಿ ಮಾಡ್ಕೊಡಿ ಅಂತ ಇವರು ಸಹ ಒಂದಷ್ಟು ಎಫರ್ಟ್ಸ್ ನ ಹಾಕ್ಬೇಕು. ಇಲ್ಲೂ ಒಂದು ಶಿಕ್ಷಣ ಸಂಸ್ಥೆ ಕಡೆಯಿಂದನೂ ಒಂದಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ, ಇನ್ನ ತಹಸೀಲ್ದಾರ್ ಕಡೆಯಿಂದನೂ ಒಂದಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಒಟ್ಟಾರೆ ಇವರ ಮಧ್ಯದಲ್ಲಿ ಅಲ್ಲಿ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಪೋಷಕರು ತುಂಬಾ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ.